ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಉಮೇರಾ ಯೂಟ್ಯೂಬ್ ಚಾನಲ್ಗೆ. ಇವತ್ತೊಂದು ಮಕ್ಕಳಿಗೆ ಯೂಸ್ಫುಲ್ ಆಗುವಂಥ ರೆಸಿಪಿ, ಇಷ್ಟಪಡುವಂಥ ರೆಸಿಪಿ ನೋಡಿ. ಎಷ್ಟು ಸುಲಭವಾಗಿ ಮಾಡುವಂಥ ರೆಸಿಪಿ, ನೋಡಿದರೆ ತಿನ್ನಬೇಕು ಅನಿಸುತ್ತೆ. ಅಷ್ಟೇ ಸ್ಮೂತಾಗಿ, ಅಷ್ಟೇ ಸೂಪರಾಗಿ ಬಂದಿರುತ್ತೆ. ಕಲರ್ ನೋಡಿ ಎಷ್ಟು ಸೂಪರಾಗಿದೆ. ಇದನ್ನು ನೋಡಿದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಮಕ್ಕಳಿಗೂ ಇಷ್ಟ ಆಗುತ್ತೆ ಮತ್ತು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಸ್ಮೂತಾಗಿ ರೆಡಿಯಾಗಿದೆ. ಬನ್ನಿ ಈ ರೆಸಿಪಿ ಮಾಡೋದು ಹೇಗಂತ ನೋಡೋಣ. ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಈಗ ನೋಡೋಣ. ನೋಡಿ ಕೈಲೇನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದಕ್ಕೆ ಸೋಡಾ ಹಾಕಬೇಡಿ, ಎಣ್ಣೆನೂ ಹಾಕಬೇಡಿ. ಅಷ್ಟೇ ಸ್ಮೂತಾಗಿ ಬರುತ್ತೆ 2 ಬಿಸ್ಕೆಟಿಂದ. ಬನ್ನಿ, ನಾನು ಈಗ 2 ಪ್ಯಾಕು ಬಿಸ್ಕೆಟ್ ತೊಗೊಂಡಿದ್ದೀನಿ. ಯಾವುದಾದ್ರೂ ತೊಗೊಳ್ಳಿ, ಬರುತ್ತೆ. ಈಗ ಒಂದು ಜಾರ್ ತಗೊಂಡು ಈ ಬಿಸ್ಕೆಟ್ನ ನೀಟಾಗಿ ತುಂಡಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 2 ಮೊಟ್ಟೆನ ಒಡೆದು ಹಾಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದ್ರೂ ಹಾಕ್ಕೊಳ್ಳಿ. ನಾನು 2 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಲೋಟ ಹಾಲು ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ಅರ್ಧ ಲೋಟನೂ ಯೂಸ್ ಮಾಡ್ಬೋದು. ಜಾಸ್ತಿ ಹಾಲು ಹಾಕಿದರೆ ಬೆನೆಯೋದು ಲೇಟ್ ಆಗುತ್ತೆ. ಹಾಗಾಗಿ 2 ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಕ್ಯಾಪ್ ಹಾಕಿ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ ಈ ಥರ ಪೇಸ್ಟ್ ಆಗಿದೆ. ಹಾಲು ಕಡಿಮೆ ಹಾಕಿದರೆ ಗಟ್ಟಿ ಬೇಗ ಬೆನೆಯುತ್ತೆ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 4 ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ಸಕ್ಕರೆ ಕರಗೋವರೆಗೂ 1 ಸ್ಪೂನ್ ತೊಗೊಂಡು ಕೈ ಆಡಿಸ್ತಾ ಇರಿ. ನೋಡಿ ಚೆನ್ನಾಗಿ ಸಕ್ಕರೆ ಕರಗ್ತಾ ಇದೆ. ಇದು ಕರಗಾದ್ಮೇಲೆ ಇದಕ್ಕೇನು ಹಾಕಕ್ಕೆ ಹೋಗಬೇಡಿ. ನೀಟಾಗಿ ಇದು ಕರಗಕ್ಕೆ ಬಿಟ್ಬಿಡಿ. ನೋಡಿ ಕುದೀತಾ ಇದೆ. ಈಗ ಚೆನ್ನಾಗಿ ಕುದೀಲಿ. ಕುದ್ದು ಸ್ವಲ್ಪ ಇದ್ರದ್ದು ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗೋವರೆಗೂ ಕುದಿಸಿ. ಈಗ ಕಲರ್ ಚೇಂಜ್ ಆಗಿದೆ ನೋಡಿ, ಸಾಕು ಇಷ್ಟು. ಇನ್ನೂ ಚೇಂಜ್ ಮಾಡಿದರೆ ಗಟ್ಟಿ ಆಗಿಬಿಡುತ್ತೆ. ಈಗ ಒಂದು ಊಟದ ಬಾಕ್ಸ್ ಇರುತ್ತಲ್ಲ, ಟಿಫನ್ ಬಾಕ್ಸು, ಅದು ತೊಗೊಂಡಿದ್ದೀನಿ. ಅದಕ್ಕೆ ಇದನ್ನೆಲ್ಲನೂ ಹಾಕ್ಕೊಂಡು ನೀಟಾಗಿ ಈ ಥರ ಮಾಡ್ಕೊಳ್ಳಿ. ನಾವು ರೆಡಿ ಮಾಡ್ಕೊಂಡಿರುವಂಥ ಮಿಶ್ರಣ ಇದಕ್ಕೆ ಹಾಕ್ಕೊಳ್ಳೋಣ. ನೀಟಾಗಿ ಎಲ್ಲನೂ ಹಾಕ್ಕೊಂಬಿಡಿ, ಇನ್ನೇನು ಹಾಕಬೇಡಿ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆ ಇಟ್ಕೊಂಡು ಅದ್ರ ಒಳಗಡೆ ಒಂದು ಸ್ಟ್ಯಾಂಡ್ ಹಾಕಿದ್ದೀನಿ. ಅದನ್ನ ಹಾಕ್ಬಿಟ್ಟು 1 ಚಂಬು ನೀರು ಹಾಕ್ಕೊಂಡು ಈಗ ಹಾಕಿರುವಂಥ ಡಬ್ಬಕ್ಕೆ ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿಬಿಡಿ. ಈಗ ನೀರು ಬಿಸಿಯಾಗಿದೆ. ಈ ಬಿಸಿಯಾಗಿರೋ ನೀರು ಮೇಲೆ ಈ ಬಾಕ್ಸ್ ಇಟ್ಟಿದ್ದೀನಿ. ಬಾಕ್ಸ್ ಇಟ್ಟಾಯಿತು. ಇದ್ರ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು 20ರಿಂದ 25 ನಿಮಿಷ ಬಿಟ್ಬಿಡಿ. ನೀಟಾಗಿ ಬೆನೆಯುತ್ತೆ. ಈಗ ನೋಡಿ ನಾನು ಇಟ್ಟು ಒಂದು 25 ನಿಮಿಷ ಆಗಿದೆ. ಈಗ ಡಬ್ಬ ಸುಡ್ತಿರುತ್ತೆ. ಒಂದು ಬಟ್ಟೆ ಸಹಾಯದಿಂದ ಎತ್ಕೊಳ್ಳಿ ನೀಟಾಗಿ. ಎತ್ತಿ ನೋಡಿ. ಈಗ ನಾನು ಕ್ಯಾಪ್ ತೆಗೆದ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. ನೀಟಾಗಿ ಆಗಿಲ್ಲ, ಇನ್ನೂ ಬೆಂದಿಲ್ಲ ಅಂತಂದರೆ ಇನ್ನೊಂದು 5 ನಿಮಿಷ ಬಿಡಿ. ಆವಾಗ ನೀಟಾಗಿ ಬೆನೆಯುತ್ತೆ. ಆಯಿತಾ? ಈಗ ನಾನು ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ನೋಡಿ ಏನು ತಳ ಹಿಡ್ದಿರಲ್ಲ, ಏನೂ ಇಲ್ಲ. ನೋಡಿ ನೀಟಾಗಿ ಬಂದಿದೆ. ಇದು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರೋ ಥರ ಐತೆ. ಈಗ ರಜಾ ಅಲ್ವಾ, ಮಕ್ಕಳಿಗೆ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ವಾರದಲ್ಲಿ 3 ಸತಿ ಇದನ್ನೇ ಮಾಡಿಕೊಡಮ್ಮ, 4 ಸತಿ ಮಾಡಿಕೊಡು ಅಂತ ಅಷ್ಟು ಹಠ ಮಾಡಿಸ್ಕೊತಾರೆ ಮಕ್ಕಳು. ಅಷ್ಟೇ ಟೇಸ್ಟು ಆಗಿರುತ್ತೆ. ಬೇಗನೆ ಆಗುವಂಥ ರೆಸಿಪಿ. ಒಂದು 20 ನಿಮಿಷ ಟೈಮ್ ಇದ್ದರೆ ನಾವು ಮಕ್ಕಳಿಗೆ ರೆಡಿ ಮಾಡಿಕೊಡ್ಬೋದು. 2 ಸಾಮಗ್ರಿ ಬಳಸಿ ಅಷ್ಟೇ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.